ಮಹಾರಾಷ್ಟ್ರದಲ್ಲಿ ಭಾರಿ ದುರಂತವೊಂದು ತಪ್ಪಿದೆ. ಆಂಬ್ಯುಲೆನ್ಸ್ ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಸ್ಫೋಟಗೊಂಡಿದೆ. ಪ್ರಾಣಾಪಾಯದಿಂದ ಗರ್ಭಿಣಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ನಿಮಗೆ ವಿಜುವಲ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ, ಒಂದು ಬಾಂಬ್ ಬ್ಲಾಸ್ಟ್ ರೀತಿ ಶಬ್ದ ಕೇಳಿಸುತ್ತೆ ನಿಮಗೆ. ಮತ್ತು ಎಷ್ಟು ಮೀಟರ್ ದೂರ ಆ ಆಂಬ್ಯುಲೆನ್ಸ್ ನ ಅವಶೇಷಗಳು ಹಾರುತ್ತೆ ಅನ್ನೋದನ್ನ ನೋಡ್ಬೋದು. ಸೊ ಮೊದಲು ಅಲ್ಲಾಗ್ಲೇ ಆಂಬ್ಯುಲೆನ್ಸ್ಗೆ ಬೆಂಕಿ ಹೊತ್ತಿ ಉರಿತಾ ಇರುತ್ತೆ. ಆಂಬ್ಯುಲೆನ್ಸ್ ಒಳಗೆ ಆಕ್ಸಿಜನ್ ಸಿಲಿಂಡರ್ನ ಇಟ್ಟಿರ್ತಾರಲ್ಲ, ಫಸ್ಟ್ ಏಡ್ ಕೊಡೋದಕ್ಕೆ ಅಥವಾ ಚಿಕಿತ್ಸೆ ಕೊಡೋದಕ್ಕೆ ಅಂತ, ಆ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಶಬ್ದದ ಇಂಟೆನ್ಸಿಟಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಆಂಬ್ಯುಲೆನ್ಸ್ ನ ಬಿಡಿಭಾಗಗಳು ಎಷ್ಟೋ ಮೀಟರ್ ಅಲ್ಲಿ ಹಾರೋದನ್ನ ನೀವು ನೋಡ್ಬೋದು. ಮತ್ತು ಅಲ್ಲಿದ್ದಂತಹ ಜನ ದೂರದಿಂದ ವಿಡಿಯೋ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಯಾವಾಗ ಈ ಬ್ಲಾಸ್ಟ್ ಆಗುತ್ತಲ್ಲ, ಜನ ಎಲ್ಲ ಎತ್ನೋ ಬಿದ್ನೋ ಅಂತ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಜೀವಕ್ಕೋಸ್ಕರ ಓಡ್ ಹೋಗೋದನ್ನ ನೋಡ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಎಷ್ಟೊತ್ತಿಗೆ ಆಗಿರುವಂತಹ ಇನ್ಸಿಡೆಂಟ್ ಇದು, ಮತ್ತು ಆಂಬ್ಯುಲೆನ್ಸ್ ನಲ್ಲಿ ಈ ರೀತಿ ಘಟನೆ ಆಗ್ಬೇಕಾದ್ರೆ ಗರ್ಭಿಣಿಯೊಬ್ರು ಇದ್ರು ಅಂತ ಕೇಳ್ಪಡ್ತಾ ಇದ್ವಿ. ಲೇಬರ್ ಪೇನ್ ಶುರುವಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದ, ಅವ್ರು ಒಬ್ಬರೇ ಇದ್ರ, ಅವ್ರ ಜೊತೆಗೆ ಇನ್ನೂ ಯಾರ್ಯಾರಿದ್ರು, ಎಲ್ಲರ ಸ್ಥಿತಿ ಹೇಗಿದೆ, ಡ್ರೈವರ್ನ ಸ್ಥಿತಿ ಹೇಗಿದೆ? ಮಮತಾ, ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯಗಳಾಗಿಲ್ಲ, ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಮಹಾರಾಷ್ಟ್ರದ ಜಲಗಾವ್ನ ದಾದಾವಾಡಿ ಪ್ರದೇಶದಲ್ಲಿರುವಂತ ನ್ಯಾಷನಲ್ ಹೈವೇಯಲ್ಲಿ ಈ ಘಟನೆ ಆಗಿರುವಂತದ್ದು. ಕಳೆದ ರಾತ್ರಿ ಈ ಘಟನೆ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇದಾವೆ. ಆಂಬ್ಯುಲೆನ್ಸ್ ನಲ್ಲಿ ಮಹಿಳೆ ಮತ್ತೆ ಆಕೆಯ ಕುಟುಂಬಸ್ಥರು ಆಸ್ಪತ್ರೆಗೆ ತೆರಳುತ್ತಾ ಇದ್ರು. ಈ ಸಂದರ್ಭದಲ್ಲಿ ಇಂಜಿನ್ ನಲ್ಲಿ ಹೊಗೆ ಬರುವಂತದ್ದನ್ನ ಡ್ರೈವರ್ ಅಬ್ಸರ್ವ್ ಮಾಡ್ತಾರೆ. ಬೆಂಕಿ ಹತ್ತುವಂತ ಲಕ್ಷಣಗಳು ಕಂಡ ಹಿನ್ನೆಲೆಯಲ್ಲಿ ಡ್ರೈವರ್ ಗಾಡಿಯನ್ನ ಸೈಡ್ಗೆ ಹಾಕಿ ಎಲ್ಲರನ್ನ ಗಾಡಿಯಿಂದ ಕೆಳಗಿಳಿಯುವಂತೆ ಹೇಳ್ತಾರೆ. ಡ್ರೈವರ್ನ ಒಂದು ಟೈಮ್ ಸೆನ್ಸ್ ಏನಿದೆ ಅದು ಇಲ್ಲಿ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಗರ್ಭಿಣಿ, ಅವರ ಫ್ಯಾಮಿಲಿ ಮತ್ತೆ ಡ್ರೈವರ್ ಎಲ್ಲರೂ ಕೂಡ ಗಾಡಿಯಿಂದ ಇಳಿದು ದೂರ ಹೋಗುವಂತೆ ಸೂಚನೆಯನ್ನ ಕೊಡ್ತಾರೆ. ಅವರೆಲ್ಲರೂ ಕೂಡ ವಾಹನದಿಂದ ದೂರ ಹೋಗ್ತಾರೆ. ಇದಾಗಿ ಕೆಲವೇ ಹೊತ್ತಿನಲ್ಲಿ ಇಂಜಿನ್ ನಲ್ಲಿ ಹೊತ್ತಿದಂತ ಹೊಗೆ ಏನಿದೆ ಅದು ಬೆಂಕಿಯಾಗಿ ಕನ್ವರ್ಟ್ ಆಗುತ್ತೆ. ನೋಡ್ತಿದ್ದಂತೆ ವಾಹನಕ್ಕೆ ತಗಲುತ್ತೆ. ಆಮೇಲೆ ವಾಹನದಲ್ಲಿದ್ದಂತ ಆಕ್ಸಿಜನ್ ಟ್ಯಾಂಕ್ಗೂ ಕೂಡ ಆ ಬೆಂಕಿ ತಗಲಿದಂತ ಹಿನ್ನೆಲೆಯಲ್ಲಿ ಭಾರಿ ದೊಡ್ಡ ಪ್ರಮಾಣದ ಸ್ಫೋಟ ಆಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಾಡಿಯಿಂದ ಆಚೆ ಇದ್ರು ಮತ್ತೆ ಸ್ವಲ್ಪ ದೂರದಲ್ಲಿ ಉಳ್ಕೊಂಡಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳಾಗಿಲ್ಲ. ಆದ್ರೆ ಆಕ್ಸಿಜನ್ ಟ್ಯಾಂಕ್ಗೆ ಬೆಂಕಿ ಹೊತ್ತಿದಂತ ಹಿನ್ನೆಲೆಯಲ್ಲಿ ಬಹಳ ದೊಡ್ಡದಾದಂತ ಸ್ಫೋಟ ಕಂಡು ಬಂದಿರುವಂತದ್ದು. ಹೀಗಾಗಿ ಸ್ಥಳದಲ್ಲಿದ್ದಂತ ಜನರು ಕೂಡ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದೀವಿ ವಿಡಿಯೋದಲ್ಲಿ. ಮಮತಾ, ಎಷ್ಟು ದೂರ ಹೋಗಿದ್ರೆ ಆಸ್ಪತ್ರೆಯನ್ನು ತಲುಪಬಹುದಾಗಿತ್ತು? ಮತ್ತೆ ಈ ಇನ್ಸಿಡೆಂಟ್ ಶಬೀರ್, ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಕೇವಲ ಟೈಮ್ ಅನ್ನು ಕೀಪ್ ಅಪ್ ಮಾಡ್ಕೊಳ್ಳೋದಲ್ಲ, ಗಾಡಿಯಲ್ಲಿ ಆಗ್ತಾ ಇರುವಂತಹ ಪ್ರತಿ ಚಿಕ್ಕ ಬೆಳವಣಿಗೆ ಬಗ್ಗೆ ಕೂಡ ಗಮನ ಇಟ್ಕೊಳ್ಬೇಕು, ಸೂಕ್ಷ್ಮವಾಗಿ ಮಾನಿಟರ್ ಮಾಡಬೇಕು, ಸಮಯ ಪ್ರಜ್ಞೆ ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟ ಹಾಗಿದೆ. ಇಲ್ಲಾಂದ್ರೆ ದೊಡ್ಡ ಅನಾಹುತ ಆಗೋಗ್ತಾ ಇತ್ತು, ಸಜೀವವಾಗಿ ದಹನಗೊಳ್ಳುವಂತಹ ಚಾನ್ಸಸ್ ಇರ್ತಾ ಇತ್ತು ಅಂತ. ಹೌದು, ಖಂಡಿತವಾಗ್ಲು ಆಂಬ್ಯುಲೆನ್ಸ್ ಇತ್ತೀಚೆಗೆ ಹೆಚ್ಚಿನ ಅಪಘಾತಗಳಾಗ್ತಾ ಇರುವಂತದ್ದು ನಾವು ಕಳೆದ ತಿಂಗಳು ಕೂಡ ಉತ್ತರ ಪ್ರದೇಶದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯನ್ನ ನೋಡಿದ್ವಿ. ಪೆಟ್ರೋಲ್ ಬಂಕ್ ನಲ್ಲಿ ನಿಲ್ಲಿಸಿದಂತ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗೆ ಬೆಂಕಿ ಹೊತ್ಕೊಂಡಿದ್ದಂಥದ್ದನ್ನ ಕೂಡ ಗಮನಿಸಿದ್ವಿ. ಆ ಸಂದರ್ಭದಲ್ಲೂ ಕೂಡ ಡ್ರೈವರ್ನ ಟೈಮ್ ಸೆನ್ಸ್ ಇಂದ ಯಾವುದೇ ಪ್ರಾಣಾಪಾಯಗಳು ಕೂಡ ಅಲ್ಲೂ ಆಗಿರ್ಲಿಲ್ಲ. ಇಲ್ಲೂ ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸೋದ್ರಿಂದ ಪ್ರಾಣಗಳು ಉಳಿಯುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಆಂಬ್ಯುಲೆನ್ಸ್ ಗಳಲ್ಲಿ ಈ ರೀತಿಯಾದಂತಹ ಘಟನೆಗಳಾಗ್ತಾ ಇರುವಂತದ್ದು ಒಂದ್ ರೀತಿ ಆತಂಕದ ವಿಚಾರ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳಾಗದಂತೆ ಆಂಬ್ಯುಲೆನ್ಸ್ ಗಳಲ್ಲಿ ಒಂದಿಷ್ಟು ಸೇಫ್ಟಿ ಮೆಜರ್ಮೆಂಟ್ಸ್ ಗಳನ್ನ ತಗೊಳ್ಳುವ ಅನಿವಾರ್ಯತೆ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಮಮತಾ, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.